ಹಲೋ ಹಾಯ್ ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಅಶ್ವಿನ್ ಕೇರ್ ಮಾತಾಡ್ತಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಎರೆಜಲ ಯಾವ ರೀತಿ ಎರೆಜಲ ಡ್ರಮ್ ತಯಾರಿಕೆ ಯಾವ ರೀತಿ ಮಾಡಬೇಕು ಅಂತ ವಿಷಯನ ತಿಳಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ನಾನು ತೊಗೊಂಡಿರೋದು ಈ ಥರದ್ದೊಂದು ಡ್ರಮ್ಮು, ಆಯಲ್ ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ನಿಮಗೆ 700-800 ರೂಪಾಯಿಗೆಲ್ಲ ಸಿಗುತ್ತೆ ಈ ಥರದ್ದೊಂದು ಡ್ರಮ್ ತಗೊಂಡಾದ್ಮೇಲೆ ಈ ಥರದೊಂದು ಹೋಲ್ ಮಾಡ್ಕೋಬೇಕು ಸ್ನೇಹಿತರೆ. ಹೋಲ್ ಯಾವ ಥರ ಅಂದರೆ ತಳದಿಂದ 2.5 3 ಇಂಚು ಮೇಲ್ಗಡೆ ಒಂದು ಹೋಲ್ನ ಮಾಡ್ಕೋಬೇಕು. ನಾನು ಕಬ್ಬಿಣದ ಪೈಪನ್ನು ನೀರು ಒಲೆಯಲ್ಲಿ ಕಾಸಿಸ್ಬಿಟ್ಟು ಹೋಲ್ ಮಾಡಿದ್ದೀನಿ ಸ್ನೇಹಿತರೆ. ಅದಾದಮೇಲೆ 25 mm ಒಂದು ಇನ್ಬಿಲ್ಟ್ ಥ್ರೆಡ್ ಇರೋವಂಥದ್ದು ಒಂದು ಕಾಲರು, ಒಂದು ಎಕ್ಸ್ಟರ್ನಲ್ ಥ್ರೆಡ್ ಇರೋವಂಥದ್ದು ಒಂದು ಕಾಲರು, ಈ ಎರಡನ್ನೂ ತೊಗೊಂಡು ಅದರೊಳಗಡೆ ಎಕ್ಸ್ಟರ್ನಲ್ ಥ್ರೆಡ್ ಇರೋದನ್ನು ಒಳಗಿಂದ ಸೇರಿಸಿಸ್ಬಿಟ್ಟು ಈ ಥರ ಹೊರಗಡೆ ಬರೋಂಗೆ ಬರಲಿ. ಇದು ಇಂಟರ್ನಲ್ ಥ್ರೆಡ್ ಇರೋದನ್ನು ಇದರೊಳಗಡೆ ನೀಟಾಗಿ ಟೈಟ್ ಮಾಡ್ಕೊಂಬಿಡ್ಬೇಕು. ಇದನ್ನ ಇದು ಟೈಟ್ ಆಗಿದೆ. ಈಗ ಈ ರೀತಿ ತೂತ ಮಾಡ್ಕೊಂಡ್ರೆ ಅಂಥದ್ದು ಪೈಪ್ಗಳನ್ನ ಒಂದು ತೊಗೊಂಡ್ಬಿಟ್ಟು ಈ ಥರ ಇಲ್ಲೂ ಸಹ ತೂತ ಮಾಡ್ಕೋಬೇಕು. ತೂತ ಮಾಡ್ಕೊಂಡು ಇದು ಸೊಳ್ಳೆ ಪರದೆ ಬರುತ್ತಲ್ಲ, ಸೊಳ್ಳೆ ಪರದೆನ ನೀಟಾಗಿ ಸುತ್ತಬಿಟ್ಟು ಇದು ತಂತಿಲೇ ನುಲ್ದಿದ್ದೀನಿ ನಾನು. ತಂತಿದಾಂಡು ನುಲ್ದುಬಿಡ್ಬೇಕು. ಯಾಕೆ ಇದನ್ನು ಮಾಡ್ತಾರೆ ಅಂತಂದರೆ ಆ ವೇಸ್ಟೇಜು ಕಸ ಕಡ್ಡಿಗಳೆಲ್ಲ ಈ ತೂತೊಳಗಾಸಿ ಹೋಗಿ ಸ್ಟಕ್ ಆಗಬಾರ್ದು ಅನ್ನೋಕ್ಕೋಸ್ಕರ ಇದನ್ನು ಮಾಡ್ತಾರೆ ಸ್ನೇಹಿತರೆ. ಆ ಪೈಪೆಲ್ಲ ಆದಮೇಲೆ, ಪೈಪ್ ರೆಡಿ ಎಲ್ಲ ಆದಮೇಲೆ ಈ ಥರ ಒಂದು ಬಕೆಟ್ ತೊಗೋಬೇಕು. ಯಾವುದಾದ್ರೂ ವೇಸ್ಟ್ ಆದರೂ ಓಕೆ, ನಿಮ್ಮಲ್ಲಿರೋ ಯಾವುದಾದ್ರೂ ಓಕೆ ಆಗುತ್ತೆ. ವೇಸ್ಟ್ ಬಕೆಟನ್ನ ತೊಗೊಂಡು ಅದೇ ಕಾಸಿರ್ದಿರಲ್ಲ ಪೈಪು, ಅದಕ್ಕೆ ಹೋಲ್ ಮಾಡ್ಕೊಂಡಿದ್ದೀರಲ್ಲ ಡ್ರಮ್ಮಿಗೆ, ಅದೇ ಪೈಪಲ್ಲಿ ಈ ಥರ ಇಲ್ಲಿಗೊಂದು ಹೋಲ್ ಮಾಡ್ಕೊಂಡು ಅದೇ ಸೈಜಿಗೆ ಅಳತೆ ಮಾಡ್ಕೊಂಡು ಒಳಗಡೆ ಡ್ರಮ್ ಒಳಗಡೆ ಬಕೆಟ್ ಇಟ್ಕೊಂಬಿಟ್ಟು ಅಳತೆ ಮಾಡ್ಕೊಂಡು ಹಿಂಗೆ ಸಣ್ಣದಾಗಿ ಕೆಳಗಡೆ ಎಲ್ಲ ಜಾಸ್ತಿ ಹೋಲಿರಲಿ. ಯಾಕೆಂದರೆ ನೀರು ಕೆಳಗಡೆ ಸ್ಟೋರೇಜ್ ಆಗಿ ಇದ್ರೊಳಗಿಂದ ಬಂದು ನಿಮಗೆ ನೀರು ಬರುತ್ತೆ, ಎರೆಜಲ ಬರುತ್ತೆ. ಮೇಲ್ಗಡೆ ಎಲ್ಲ ಸಣ್ಣದಾಗೆ ಒಂದೊಂದು ಇಲ್ಲೊಂದು ಮಾಡಿಬಿಡಿ, ಅಷ್ಟೇ ಸಾಕು. ಆದಮೇಲೆ ಈ ಥರ ಪೈಪನ್ನು ಅದರೊಳಗಡೆ ಸೇರಿಸ್ಕೊಳ್ಳಿ. ಒಳಗಡೆಯಿಂದ ತೋರಿಸ್ತೀನಿ. ಈ ಥರ ಸೇರಿಸ್ಕೊಳ್ರಿ. ಹೋಲ್ ಮಾಡಿದ್ರೆ ತೆಳಭಾಗದಲ್ಲಿ ಹೋಲ್ ಇರಬಾರ್ದು, ಮೇಲ್ಗಡೆ ಭಾಗದಲ್ಲಿ ಹೋಲ್ ಇರಲಿ. ಆದಮೇಲೆ ಇದು ರೆಡಿಯಾಗಿದೆ. ಇದನ್ನು ಸೀದಾ ಇದ್ರೊಳಗಡೆ ಡ್ರಮ್ ಒಳಗಡೆ ಇಟ್ಕೊಂಡು ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಅಡ್ಜಸ್ಟ್ಮೆಂಟ್ ಆಗಿದೆ. ಅಡ್ಜಸ್ಟ್ ಎಲ್ಲ ಮಾಡಿದ್ದೀನಿ. ಇದು ಅಡ್ಜಸ್ಟ್ ಆದಮೇಲೆ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ.